ಇನ್ನು ಭಾರತ ಯಾವಾಗಲೂ ಕೂಡ ಡಿಫೆನ್ಸ್ ವಿಚಾರದಲ್ಲಿ ದೊಡ್ಡ ಮೊತ್ತದ ದುಡ್ಡನ್ನು ಸಿಂಹಪಾಲನ್ನು ಕೊಡುತ್ತೆ, ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಅಂತಂದ್ಬಿಟ್ಟು. ಭಾರತದ ಬಳಿ ಇರತಕ್ಕಂಥ ಫೈಟರ್ ಜೆಟ್ ರಫೇಲ್ ಅದನ್ನು ಮತ್ತಷ್ಟು ತೆಗೆದುಕೊಳ್ಳೋದಕ್ಕೆ, ಈಗ ಪರ್ಚೇಸ್ ಮಾಡೋದಕ್ಕೆ ಭಾರತ ಮುಂದಾಗಿದೆ. 26 ರಫೇಲ್ ಮರೀನ್ ಜೆಟ್ಟನ್ನು ಭಾರತ ಖರೀದಿ ಮಾಡ್ತಾ ಇದೆ. ಬಟ್ ಇದು ಪೆಹಲ್ಗಾಮ್ ಅಟ್ಯಾಕ್ ಆದ ಮೇಲೆ ಆಗ್ತಿರುವಂತಹ ಬೆಳವಣಿಗೆ ಅಲ್ಲ. ಮೊದಲೇ ಇದೆಲ್ಲ ಒಂದು ವರ್ಷದಿಂದನೇ ಫ್ರಾನ್ಸ್ಗೆ ಮೋದಿ ಅವರು ಹೋಗಿದ್ದಾಗಲೇ ಇದೆಲ್ಲ ಮಾತುಕತೆ ಆಗಿತ್ತು. ಡೀಲ್ಗೆ ಇವತ್ತು ಸೈನ್ ಆಗ್ತಾ ಇದೆ. ಇದರ ಮೊತ್ತ ನಿಮ್ಗೆ ಹೇಳ್ತೀನಿ, 63,000 ಕೋಟಿ. 63,000 ಕೋಟಿ ದುಡ್ಡನ್ನು 26 ರಫೇಲ್ ಜೆಟ್ಟನ್ನು ಖರೀದಿ ಮಾಡೋದಕ್ಕೆ ಭಾರತ ವೆಚ್ಚ ಮಾಡ್ತಾ ಇದೆ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಈ 26 ರಫೇಲ್ ಜೆಟ್ಟು ಭಾರತಕ್ಕೆ ಅವ್ರು ಹಸ್ತಾಂತರ ಮಾಡೋದು ಯಾವಾಗ ಗೊತ್ತಾ? 2030-31ಕ್ಕೆ. ಈಗೇನು ಇವತ್ತು ಇವತ್ತು ಸೈನ್ ಆಯಿತು ನಾಳೆ ಕೊಟ್ಬಿಟ್ರು ಅಂತ ಆಗಲ್ಲ. ಅದು ಈಗ ಅವರು ಡೀಲ್ಗೆ ಸೈನ್ ಮಾಡಿದ್ದಾರೆ, ಇನ್ನೂ ಅದು ತಯಾರಿ ಆಗಬೇಕು. ಎಲ್ಲ ಆಗಿ ಅದನ್ನು ಭಾರತಕ್ಕೆ ಅವ್ರು ಹಸ್ತಾಂತರ ಮಾಡೋದು ಹಂತ ಹಂತವಾಗಿ ಕೊಡ್ತಾರೆ. ಈಗ ಮುಂದಿನ ವರ್ಷ 1-2 ಕೊಡ್ಬೋದು, ಆಮೇಲೆ ಇನ್ನೊಂದು ವರ್ಷ ಬಿಟ್ಕೊಂಡು ಒಂದು 3-4 ಹಸ್ತಾಂತರ ಮಾಡ್ಬೋದು. ಒಟ್ಟು ಡೀಲ್ ಮುಗಿಯೋದು 2030-31ಕ್ಕೆ ಇವತ್ತು ಸೈನ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಹೇಳಿದ್ದು, ಇದು ಈಗಾಗಲೇ ರಫೇಲ್ ನಮ್ಮ ಹತ್ರ ಇದೆ. 2019ರಲ್ಲಿ ಪುಲ್ವಾಮಾ ದಾಳಿ ಆದಾಗ ನಮ್ಮ ಹತ್ರ ರಫೇಲ್ ಇರಲಿಲ್ಲ. ಆವಾಗ ಇದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು, ಏರ್ ಸ್ಟ್ರೈಕ್ ಮಾಡೋದಕ್ಕೆ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡೋದಕ್ಕೆ. ಈಗಿದೆ ನಮ್ಮ ಹತ್ರ. ಆದರೆ INS ವಿಕ್ರಾಂತ್ ಇದೆಯಲ್ಲ ಹಡಗು, ಆ INS ವಿಕ್ರಾಂತ್ ಮೇಲೆ ಒಂದೇ ಅಟ್ ಎ ಟೈಮ್ 50 ರಫೇಲ್ ಯುದ್ಧ ವಿಮಾನಗಳು ನಿಂತ್ಕೋಬೋದು. ಅದಕ್ಕೋಸ್ಕರನೇ ಅದನ್ನು ಸ್ಟ್ರೆಂತ್ ಮಾಡಬೇಕು, ಕರಾವಳಿ ಸ್ಟ್ರೆಂತ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಈ ರಫೇಲ್ ಡೀಲನ್ನು ಭಾರತ ಮಾಡ್ತಾ ಇದೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಜಮ್ಮು ಕಾಶ್ಮೀರದಿಂದ ನನ್ನ ಕೊಲೀಗ್ ಶಬೀರ್ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗಾಗಲೇ ಸಾಕಷ್ಟು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೀರಾ, ತುಂಬ ದುರ್ಗಮ ಪ್ರದೇಶಗಳಿಗೆ ಹೋಗಿದ್ದೀರಾ, ಅಲ್ಲಿಂದ ವರದಿ ಮಾಡಿದ್ದೀರಾ. ಓವರಾಲ್ ಏನು ಅನ್ನಿಸ್ತಾ ಇದೆ? ಯಾವಾಗ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಬಹುದು? ಈಗ ಸದ್ಯಕ್ಕೆ ಪಾಕಿಸ್ತಾನದ ರೆಕ್ಕೆ ಪುಕ್ಕಗಳನ್ನು ಭಾರತ ಹೇಗೆ ಕಟ್ ಮಾಡ್ತಾ ಇದೆ? ಓವರಾಲ್ ನಿಮಗೇನು ಅನ್ನಿಸ್ತಾ ಇದೆ ಈ ಕಳೆದ 8 ದಿನಗಳ ವರದಿಗಾರಿಕೆಯಲ್ಲಿ? ಅರವಿಂದ್, ನೋಡಿ, ಆಂತರಿಕವಾಗಿ ಮತ್ತು ಬಹಿರಂಗವಾಗಿ ಎರಡೂ ಕಡೆಯೂ ಕೂಡ ಭಾರತ ಈಗ ಆಪರೇಷನ್ ಕ್ಲೀನ್ ಮಿಷನ್ ಅನ್ನು ಆರಂಭಿಸಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗಡಿಯಲ್ಲಿ ಏನು LOCಯಲ್ಲಿ ನಿರಂತರವಾದಂಥ ಹದ್ದಿನ ಕಣ್ಣನ್ನು ಇಡೋ ಮೂಲಕ ಅಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ದೇಶದ ಒಳಗಡೆ, ಅದರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಕಾಶ್ಮೀರದ ಭಾಗ ಏನಿದೆ, ಇಲ್ಲೂ ಕೂಡ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಸಹಕಾರ ಕೊಡುವಂತಹ ಕೆಲವೊಂದಿಷ್ಟು ಶಂಕಿತ ಭಯೋತ್ಪಾದಕರೇನಿದ್ದಾರೆ ಅವರನ್ನು ಕೂಡ ಹುಡುಕಿ ಅವರನ್ನು ನ್ಯೂಟ್ರಲೈಸ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಬಹಳಷ್ಟು ಜನ, ಅಂದರೆ 170-180ಕ್ಕಿಂತ ಹೆಚ್ಚು ಜನರನ್ನು ಈಗಾಗಲೇ ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡಲಾಗ್ತಾ ಇದೆ. ಮತ್ತು ಎಲ್ಲ ಮನೆಗಳನ್ನು ಧ್ವಂಸ ಮಾಡೋ ಮೂಲಕ, IED ಬಾಂಬ್ಗಳನ್ನು ಇಟ್ಟು ಸ್ಫೋಟ ಮಾಡೋ ಮೂಲಕ ಅಲ್ಲಿ ಒಂದು ಎಚ್ಚರಿಕೆಯ ಸಂದೇಶಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಸಿಟಿಗಳೆಲ್ಲವೂ ಕೂಡ ಈಗ ನಾರ್ಮಲ್ ಆಗಿರುವಂಥದ್ದು. ನೋಡಿ, ಪೆಹಲ್ಗಾಮ್ ನಾರ್ಮಲ್ ಆಗಿದೆ, ಅನಂತನಾಗ್ ಸಿಟಿ ನಾರ್ಮಲ್ ಆಗಿದೆ, ಜೊತೆಗೆ ಏನು ಶ್ರೀನಗರ್, ಇವೆಲ್ಲವೂ ಕೂಡ ನಿಮಗೆ ಸಿಟಿ ಹೆಡ್ ಕ್ವಾರ್ಟರ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ನಾರ್ಮಲ್ ಆಗಿದ್ದಾವೆ. ಆದರೆ ಸಿಟಿಯನ್ನು ಹೊರತುಪಡಿಸಿ ನೀವು ಗ್ರಾಮೀಣ ಭಾಗಗಳಿಗೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿ ಬಹಳಷ್ಟು ಸೂಕ್ಷ್ಮವಾಗಿರುವಂಥದ್ದು ನಮಗೆ ಗೊತ್ತಾಗುತ್ತೆ. ನಾವು ಕೆಲವು ಗ್ರಾಮೀಣ ಪ್ರದೇಶಗಳಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಕೆಲವು ಸ್ಥಳೀಕರು, ಭದ್ರತಾ ಸಿಬ್ಬಂದಿಗಳು ಯಾರು ಕೂಡ ಸಾಧ್ಯವಾದಷ್ಟು ಅಲ್ಲಿ ಹೋಗಬೇಡಿ ಅನ್ನುವಂಥ ಸಜೆಷನ್ ಅನ್ನು ಕೊಡ್ತಾರೆ. ಒಂದು ವೇಳೆ ನೀವು ಹೋಗೋದು ಆದರೆ ರಿಸ್ಕ್ ತೆಗೆದುಕೊಂಡು ಭಾಳ ಹೊತ್ತು ನೀವು ಅಲ್ಲಿ ಇರಬಾರ್ದು, ಅಲ್ಲಿಂದ ಇಮಿಡಿಯೇಟ್ ಆಗಿ ನಿಮ್ಮ ಕೆಲಸ ಏನಿರುತ್ತೆ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೂಡ ಕೊಡ್ತಾರೆ. ನಾವು ನಿನ್ನೆ ಪುಲ್ವಾಮಾದ ಕೆಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಸಿಚುವೇಶನ್ಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಬಂತು. ಸಾಧ್ಯವಾದಷ್ಟು ರಿಸ್ಕ್ ತೆಗೆದುಕೊಂಡು ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಕೂಡ ನಾವು ನಿನ್ನೆ ಮಾಡಿದ್ವಿ. ಇವತ್ತು ಕೂಡ ನಾವು ಬಂಡೀಪುರದ ಬೇರೆ ಬೇರೆ ಭಾಗಗಳಿಗೆ, LOCಯ ಕೆಲವು ಹತ್ತಿರದ ಪ್ರದೇಶಗಳಿಗೆ ಹೋಗಿ ರಿಪೋರ್ಟ್ ಮಾಡುವಂಥ ಕೆಲಸವನ್ನ, ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೀವಿ. ಅದು ಎಷ್ಟರ ಮಟ್ಟಿಗೆ ಯಶ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇನ್ನಷ್ಟೇ ಕಾದು ನೋಡ್ಬೇಕು. ಯಾಕಂದ್ರೆ ಹೊರಗಡೆ ನಿಂತು ನೋಡುವಾಗ ಜಮ್ಮು ಮತ್ತು ಕಾಶ್ಮೀರ ಬೇರೆ ರೀತಿಯಲ್ಲೇ ಕಾಣಿಸುತ್ತೆ. ಒಳಗಡೆ ಹೋಗಿ ಗ್ರಾಮೀಣ ಪ್ರದೇಶದಲ್ಲೂ, ಅದರಲ್ಲೂ ಕೂಡ ಗಡಿ ಪ್ರದೇಶದಲ್ಲಿರುವಂತಹ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ನಮ್ಮ ಎದುರಿಗೆ ಇರುವಂಥ ವ್ಯಕ್ತಿಯನ್ನೇ ನಾವು ನಂಬದಂಥ ಸ್ಥಿತಿಯಲ್ಲಿ ಇರ್ತೀವಿ.
ಆದರೂ ಕೂಡ ಒಂದಿಷ್ಟು ಆತಂಕದಲ್ಲೇ ಒಂದು ಏನು ಬಂದಂತಹ ಕೆಲಸವನ್ನ ಅಥವಾ ಇಲ್ಲಿರುವಂತಹ ಸಿಚುವೇಶನ್ ಏನು ಅನ್ನುವಂಥದ್ದನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಕೂಡ ಮಾಡಬೇಕಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಕೂಡ ನಿರಂತರವಾದಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಹೀಗಾಗಿ ಒಂದು ಕಡೆಗೆ ಕಾಶ್ಮೀರದಲ್ಲಿ ಏನು ಎಲ್ಲ ಈ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದಾವೆ, ಇಲ್ಲಿರುವಂತಹ ದೇಶದ ಉಪ್ಪನ್ನ ತಿಂದು ಇಲ್ಲೇ ದ್ರೋಹ ಬಗೆತಿರುವಂತವ್ರನ್ನ ನ್ಯೂಟ್ರಲೈಸ್ ಮಾಡುವಂತ ಕೆಲಸಗಳಾಗ್ತಾ ಇದ್ರೆ, ಗಡಿಯಲ್ಲೂ ಕೂಡ ಯುದ್ಧಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದಾವೆ. ಇವತ್ತು ರಾಜನಾಥ್ ಸಿಂಗ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ನಿನ್ನೆ ಅಷ್ಟೇ ರಾಜನಾಥ್ ಸಿಂಗ್ ಅವರು CDS ಅನಿಲ್ ಚೌಹಾಣ್ ಅವರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ರಿಪೋರ್ಟ್ ಗಳನ್ನ ತೆಗೆದುಕೊಳ್ತಾರೆ. ಯಾವ್ಯಾವ ರಿಪೋರ್ಟ್ ಏನೇನ್ ಬರ್ತಾ ಇದೆ ಅನ್ನೋದನ್ನ ಎಲ್ಲವನ್ನ ಕೂಡ ಪರಿಗಣಿಸಿ ಮುಂದೆ ಯಾವ ಹೆಜ್ಜೆಯನ್ನ ಇಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆಗಳಿದಾವೆ. ಅರವಿಂದ್.